ಆತ್ಮನ ಇರುವೆ ಅನಾತ್ಮನಲ್ಲಿಯೂ ಕಾಣಿಸಿಕೊಳ್ಳುತ್ತಿರುವುದು. ಆದರೆ ಇಲ್ಲಿ ಒಂದು ವಿಷಯವನ್ನು ಮಾತ್ರ ನೆನಪಿನಲ್ಲಿಟ್ಟಿರಬೇಕು. ಅವಸ್ಥೆಗಳಲ್ಲಾಗಲಿ ಅವುಗಳನ್ನು ತೋರಿಕೊಳ್ಳುವ ಪ್ರಪಂಚದಲ್ಲಾಗಲಿ ಅವುಗಳಲ್ಲಿ ತೋರಿಕೊಳ್ಳುವ ಪ್ರಪಂಚದಲ್ಲಾಗಲಿ ತೋರುವ ಇರುವು ಸ್ವತಂತ್ರವಾದ ಅವುಗಳ ಸ್ವಂತ ಇರುವೆಂದು ಮಾತ್ರ ಎಂದಿಗೂ ಎಣಿಸಬಾರದು. ರವೆ ಉಂಡೆ ಸಿಹಿ ಸ್ವತಂತ್ರ ಅದರದ್ದು, ಜಿಲೇಬಿ ಸಿಹಿ ಅದರದ್ದು ಅನ್ಕೋಬಾರ್ದು. ಎಲ್ಲ ಸಕ್ಕರೆ ಇದು ಅನ್ನೋ ಹಾಗೆ ಎಲ್ಲಿ ಯಾವ ಇರುವು ತೋರುದು ಆತ್ಮನ ಇರುವೆ ಅಲ್ಲಿ ತೋರ್ತಿರೋದು. ಈ ದೃಷ್ಟಿಯಿಂದ ನಾವು ಹಿಂದೆ ಅವುಗಳಿಗೆ ನಿಜವಾಗಿರುವೆನ್ನಿಸಿಕೊಳ್ಳುವ ಯೋಗ್ಯತೆ ಇಲ್ಲವೆಂದು ಹೇಳಿರುವುದು. ಒಂದು ಉದಾಹರಣೆಯನ್ನು ಕೊಟ್ಟು ಈ ಅಭಿಪ್ರಾಯವನ್ನು ಸ್ಪಷ್ಟಗೊಳಿಸಬಹುದು. ನೀರನ್ನು ಅಥವಾ ಕಬ್ಬಿಣವನ್ನು ಕೆಂಡದ ಮೇಲಿಟ್ಟರೆ ಅದರಲ್ಲಿ ಕಾಣಿಸಿಕೊಳ್ಳುವ ಬಿಸಿ ಯಾವುದು? ನೀರಿನ ಬಿಸಿನ, ಕಬ್ಬಿಣ ಬಿಸಿನ? ಬೆಂಕಿದ ಬಿಸಿ. ಪಾಯಸ, ಹೋಳಿಗೆ, ರವೆ ಉಂಡೆ ಮುಂತಾದವುಗಳಲ್ಲಿ ತೋರಿಕೊಳ್ಳುವ ಸಿಹಿ ಯಾವುದು? ಈ ಸಂದರ್ಭಗಳಲ್ಲಿ ನಾವು ಕೆಂಡದ ಬಿಸಿಯೊಂದು, ನೀರಿನಲ್ಲಿ ಅಥವಾ ಕಬ್ಬಿಣದಲ್ಲಿ ತೋರುವ ಕೆಂಡದ ಬಿಸಿಯು ಮತ್ತೊಂದು ಎಂದಾಗಲಿ, ಸಕ್ಕರೆ ಸಿಹಿಯೊಂದು, ಪಾಯಸ, ಹೋಳಿಗೆ, ರವೆ ಉಂಡೆ ಮುಂತಾದವುಗಳಲ್ಲಿ ತೋರುವ ಸಿಹಿಯು ಮತ್ತೊಂದು ಎಂದಾಗಲಿ ಭಾವಿಸುವೆ? ಇಲ್ಲ. ಹಾಗೆಯೇ ಆತ್ಮನ ಸನ್ನಿಧಿಯಲ್ಲಿಯೇ ತೋರಿಕೊಳ್ಳುವ ಅನಾತ್ಮ ರೂಪವಾದ ಅವಸ್ಥೆಗಳಿಗಾಗಲಿ ಅವುಗಳಲ್ಲಿ ಕಾಣುವ ಪ್ರಪಂಚಕ್ಕಾಗಲಿ ತಮ್ಮದೇ ಆದ ಬೇರೆ ಒಂದು ಇರುವು ಇದೆ ಎಂದು ಭಾವಿಸುವುದೂ ತಪ್ಪೇ ಆಗಿದೆ. ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಹೇಳಿರುವಂತೆ ಆ ಆತ್ಮನ ಸದ್ರೂಪವಾದ ತೋರಿಕೆಯೇ ಅಸತ್ಕಲ್ಪವಾಗಿರುವ ಪದಾರ್ಥಗಳಲ್ಲಿಯೂ ಸೇರಿಕೊಂಡು ಕಾಣುತ್ತದೆ. ನಾನಾಚ್ಛಿದ್ಯ ಘಟೋದಿರಸ್ಥಿತ ಮಹಾದೀಪ ಪ್ರಭಾಭಾಸ್ವರಂ ಜ್ಞಾನಂ ಯಸ್ಸು ಚಕ್ರಾದಿಕರಣ ದ್ವಾರ ಭಯಸ್ಸಂ ಜ್ಞಾನಾಮಿ ಅದಲ್ಲ ಯಸ್ಸೀವಂ ಸ್ಫುರಣಂ ಸದಾತ್ಮಕಮಸತ್ ಕಲ್ಪಾರ್ಥಕಂ ಭಾಸತೆ. ಅದು ಆತ್ಮನ ಇರವು ಸತ್ತಾ ಜಾತಿಯಲ್ಲ. ಎಚ್ಚರದ ಪ್ರಪಂಚದಲ್ಲಿ ನಮಗೆ ಕಾಣುವ ಪದಾರ್ಥಗಳನ್ನು ತಾರ್ಕಿಕರು ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಸಮವಾಯ, ಅಭಾವ ಎಂಬ 7 ವರ್ಗಗಳಾಗಿ ವಿಂಗಡಿಸಿರುತ್ತಾರೆ. ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ, ಕಾಲ, ದಿಕ್ಕು, ಆತ್ಮ, ಮನಸ್ಸು ಎಂಬ 9 ದ್ರವ್ಯಗಳು, ಇವುಗಳಲ್ಲಿರುವ ರೂಪರಸ ಗಂಧವೇ ಮುಂತಾದವು ಗುಣಗಳು, ಏರುವುದು ಇಳಿಯುವುದು ಮುಂತಾದವು ಕರ್ಮಗಳು, ಪೃಥ್ವಿ, ಅಪ್ಪು, ರೂಪ, ರಸ ಮುಂತಾದವುಗಳಲ್ಲಿರುವ ಪೃಥ್ವಿತ್ವ, ಅಪ್ತ್ವ, ರೂಪತ್ವ, ರಸತ್ವ ಮುಂತಾದವುಗಳು, ದ್ರವ್ಯ, ಗುಣ, ಕರ್ಮ ಇವುಗಳಲ್ಲಿರುವ ದ್ರವ್ಯತ್ವ, ಗುಣತ್ವ, ಕರ್ಮತ್ವ ಇವುಗಳು, ಸತ್ತ ಎಂಬುದು ಸಾಮಾನ್ಯಗಳು ಅಥವಾ ಜಾತಿಗಳು. ಅಲ್ಲಿ ದ್ರವ್ಯತ್ವ, ಗುಣತ್ವ, ಕರ್ಮತ್ವ ಇದೆಯಲ್ಲ ಅದೆಲ್ಲ ಅವರಿದ್ರು ಕೂಡ ಸತ್ಯ ಎಂಬುದು ಎಲ್ಲದೂ ಸೇರ್ಕೊಂಡಿದೆ. ಸತ್ತಾ ಸಾಮಾನ್ಯ ಸೇರ್ಕೊಂಡಿದೆ ಅಂತ ಅವ್ರು ಹೇಳ್ತಾರೆ. ಸತ್ತಾ ಸಾಮಾನ್ಯ ಅಂತ ಒಂದು ಗುಣ ಹೇಳ್ತಾರೆ. ಆ ಸತ್ತಾ ಸಾಮಾನ್ಯ ಅನ್ನೋ ಗುಣ ಎಲ್ಲಾ ದ್ರವ್ಯದಲ್ಲೂ, ಎಲ್ಲಾ ಗುಣದಲ್ಲೂ, ಎಲ್ಲಾ ಕ್ರಿಯೆಯಲ್ಲೂ ಸೇರ್ಕೊಂಡಿದೆ ಅಂತ ತಾರ್ಕಿಕರು ಹೇಳ್ತಾರೆ. ಹಾಗೆ ಹೇಳ್ತಿಲ್ಲ ಅಂತ ಹೇಳ್ಬೇಕು. ಇವಾಗ ನಾವು ಆ ತರ ಹೇಳೋದ ಅಂತ. ಸತ್ಯ ಎಂಬುದು ಸಾಮಾನ್ಯಗಳು ಅಥವಾ ಜಾತಿಗಳು. ಘಟತ್ವೇ ಮುಂತಾದ ಸಾಮಾನ್ಯಗಳು, ಘಟವೇ ಮುಂತಾದ ಹೌದೇ ಘಟತ್ವವೇ ಮುಂತಾದ ಸಾಮಾನ್ಯಗಳು, ಘಟವೇ ಮುಂತಾದ ವ್ಯಕ್ತಿಗಳು ಕೂಡಿಕೊಂಡಿರುವ ನಿತ್ಯ ಸಂಬಂಧಕ್ಕೂ, ದ್ರವ್ಯ ಗುಣಗಳು, ದ್ರವ್ಯ ಕರ್ಮಗಳು ಕೂಡಿಕೊಂಡಿರುವ ನಿತ್ಯ ಸಂಬಂಧಕ್ಕೂ ಸಮವಾಯವೆಂದು ಹೆಸರು. ಅವ್ರಿಟ್ಟಿದ್ದಾರೆ. ದ್ರವ್ಯ ಗುಣಕ್ಕೂ ದ್ರವ್ಯ ಕರ್ಮಕ್ಕೂ ಕೂಡಿಕೊಂಡ ಸಂಬಂಧ ಸಮವಾಯ ಸಂಬಂಧ ಅಂತ ಬಿಡಿಸೋಕ್ಕಾಗಲ್ಲ. ಗುಲಾಬಿಲಿರುವ ಕೆಂಪು ಗುಲಾಬಿನ ಬಿಡಿಸೋಕೆ ಸಮವಾಯ ಸಂಬಂಧ ಸೇರ್ಕೊಂಡಿದೆ ಅಂತ. ಈಗ 2 ಕೈ ಸಂಯೋಗ ಸಂಬಂಧ. ಆದ್ರೆ ಈ ದಪ್ಪ ಇದೆಯಲ್ಲ, ಈ ಬೆರಳಲ್ಲಿ ಸಮವಾಯ ಸಂಬಂಧ ಸೇರ್ಕೊಂಡಿದೆ ಅಂತಾರೆ, ಬಿಡಿಸೋಕ್ಕಾಗಲ್ಲ ಅಂತ. ಪೃಥ್ವಿಯೇ ಮುಂತಾದವುಗಳ ಪರಮಾಣುಗಳಲ್ಲಿಯೂ, ಕಾಲ, ಆತ್ಮ, ಮನಸ್ಸು ಇವುಗಳಲ್ಲಿಯೂ ಇರುವ ಭೇದವನ್ನು ತಿಳಿಸುವ ಪದಾರ್ಥಗಳು ವಿಶೇಷಗಳು. ದ್ರವ್ಯದಿಂದ ಹಿಡಿದು ವಿಶೇಷಗಳವರೆಗೆ ನಾವು ವಿವರಿಸಿರುವ ಪದಾರ್ಥಗಳೆಲ್ಲ ಭಾವರೂಪವಾಗಿರುತ್ತದೆ. ಭಾವವಲ್ಲದ್ದು ಅಭಾವವು. ಅಂತೂ ಹೀಗೆ ದ್ರವ್ಯವೇ ಮುಂತಾದ 7 ಪದಾರ್ಥಗಳು ಇವೆ ಎಂಬುದು ವೈಶೇಷಿಕರ ಮತವು. ಮುಂದೆ ಹೇಳ್ತಾರೆ ಇವಾಗ ಆ ಅವೈಶೇಷಿಕ ಪ್ರಕ್ರಿಯೆಯಲ್ಲ, ವೈಶೇಷಿಕರ ಪ್ರಕ್ರಿಯೆಯನ್ನೆಲ್ಲ ವರ್ಣಿಸುವುದಾಗಲಿ ಅದನ್ನು ಖಂಡಿಸುವುದಕ್ಕೆ ಪ್ರಯತ್ನಿಸುವುದಾಗಲಿ ಪ್ರಕೃತಕ್ಕೆ ಸಂಬಂಧಪಟ್ಟ ವಿಚಾರವಲ್ಲ. ಆದರೆ
ವೈಶೇಷಿಕರು ಹೇಳುವ ಸತ್ತೆ ಇರವು ಎಂಬ ಸಾಮಾನ್ಯವನ್ನು ಅಂದರೆ ಜಾತಿಯನ್ನು ಕುರಿತು ಇಲ್ಲಿ ಒಂದೆರಡು ಮಾತುಗಳನ್ನು ಹೇಳತಕ್ಕದ್ದು ಅವಶ್ಯವಾಗಿರುತ್ತದೆ. ಏಕೆಂದರೆ ವೈಶೇಷಿಕರ ಸಿದ್ಧಾಂತವನ್ನು ಎಲ್ಲಾ ಬಗೆಯಿಂದಲೂ ಅನುಸರಿಸುವ ವಾದಿಗಳು ಈಗಿನ ಕಾಲದಲ್ಲಿ ಇಲ್ಲದಿದ್ದರೂ ನಮ್ಮ ದೇಶದ ಶಾಸ್ತ್ರಕಾರರಲ್ಲಿ ದ್ರವ್ಯ ಗುಣಾದಿ ವಿಭಾಗಗಳನ್ನು ಇಟ್ಟುಕೊಂಡು ವಿಚಾರ ಮಾಡುವ ರೂಢಿಯು ಈಗಲೂ ಉಳಿದುಕೊಂಡಿರುತ್ತದೆ. ವೈಶೇಷಿಕರು ಹೇಳುವುದೇನೆಂದರೆ ಜಾತಿಗಳೆಂಬವು ವ್ಯಕ್ತಿಗಳಲ್ಲಿ ನಿತ್ಯವಾಗಿ ಸಮವಾಯವೆಂಬ ಒಂದಾನೊಂದು ವಿಲಕ್ಷಣ ಸಂಬಂಧದಿಂದ ಸೇರಿಕೊಂಡಿರುತ್ತವೆ. ನಮ್ಮಲ್ಲಿ ಮನುಷ್ಯತ್ವ ಜಾತಿ ಸಮವಾಯ ಸಂಬಂಧ ಸೇರ್ಕೊಂಡಿದೆ ಅಂತ, ಒಬ್ಬ ಮನುಷ್ಯ ವ್ಯಕ್ತಿಯಲ್ಲೂ ಮನುಷ್ಯ ಜಾತಿ ಸೇರ್ಕೊಂಡಿದೆ ಅಂತಾರೆ. ವ್ಯಕ್ತಿಯಲ್ಲಿ ಜಾತಿ ಸೇರ್ಕೊಂಡಿದೆ ಅಂತಾರೆ. ನಾವು ಜಾತಿಯಲ್ಲಿ ವ್ಯಕ್ತಿ ಇದೆ ಅಂತೀವಿ, ತಾರ್ಕಿಕರು ಹಾಗನ್ನಲ್ಲ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಮನುಷ್ಯತ್ವ ಜಾತಿ ಸೇರ್ಕೊಂಡಿದೆ ಅಂತಾರೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಮನುಷ್ಯತ್ವ ಸಾಮಾನ್ಯವೆಂಬ ಜಾತಿ ಸಮವಾಯ ಸಂಬಂಧ ಸೇರ್ಕೊಂಡಿದೆ. ಅದನ್ನ ಆ ಮನುಷ್ಯತ್ವ ಜಾತಿಯನ್ನು ಆ ವ್ಯಕ್ತಿಯನ್ನು ಬಿಡಿಸೋಕ್ಕಾಗಲ್ಲ ಅವ್ರು ಹೇಳೋದು. ಉದಾಹರಣೆಗೆ ಒಂದು ಗಡಿಗೆಯಲ್ಲಿ ಘಟತ್ವ, ಪೃಥ್ವೀತ್ವ, ದ್ರವ್ಯತ್ವ, ಸತ್ತೆ ಎಂಬ ಸಾಮಾನ್ಯಗಳೆಲ್ಲವೂ ಸೇರಿಕೊಂಡಿರುತ್ತವೆ. ಈ ಸಾಮಾನ್ಯಗಳು ಒಂದಕ್ಕಿಂತ ಒಂದು ಹೆಚ್ಚು ವ್ಯಾಪಕವಾದ ಸಾಮಾನ್ಯಗಳಾಗಿರುತ್ತವೆ. ಘಟಕ್ಕಿಂತ ಪೃಥ್ವೀತ ಹೆಚ್ಚು. ಘಟತ್ವವೆಂಬುದು ಗಡಿಗೆಗಳಲ್ಲಿ ಮಾತ್ರವೇ ಇರುತ್ತದೆ. ಆದರೆ ಪೃಥ್ವೀತ್ವವು ಗಡಿಗೆಯಲ್ಲಿಯೂ ಪೃಥ್ವಿಯಿಂದಾಗಿರುವ ಮತ್ತೆ ಬೇರೆ ವಸ್ತುಗಳಲ್ಲಿಯೂ ಸೇರಿಕೊಂಡಿರುತ್ತದೆ. ದ್ರವ್ಯತ್ವವು ಪೃಥ್ವಿಯಲ್ಲಿ ಮಾತ್ರವೇ ಅಲ್ಲದೆ ಅಪ್ಪು, ತೇಜಸ್ಸು ಮುಂತಾದ ದ್ರವ್ಯಗಳಲ್ಲಿಯೂ ಇರುತ್ತದೆ. ಆದರೆ ಸತ್ತೆಯು ಇರವು, ದ್ರವ್ಯ, ಗುಣ, ಕರ್ಮ ಈ ಮೂರರಲ್ಲಿಯೂ ಇರುವ ಸಾಮಾನ್ಯವಾಗಿ ಅಥವಾ ಜಾತಿಯಾಗಿ ಇರುತ್ತದೆ. ಈ ಸಿದ್ಧಾಂತದಂತೆ ಸತ್ತೆ ಅಥವಾ ಇರುವು ಎಂಬುದು ನಿಜವಾಗಿ ವಸ್ತುಗಳಲ್ಲಿ ಸೇರಿಕೊಂಡಿರುವ ಒಂದು ಧರ್ಮವಾಗಿರುತ್ತದೆ ಎಂಬುದನ್ನು, ಗುಲಾಬಿಯಲ್ಲಿ ಸುವಾಸನೆಯು ಸೇರಿರುವಂತೆ ಅದು ಅವುಗಳಲ್ಲಿ ನಿತ್ಯವಾಗಿ ಸೇರಿಕೊಂಡೇ ಇರುವವೆಂಬುದನ್ನು ವಾಚಕರು ನೆನಪಿನಲ್ಲಿಡಬೇಕು. ಅದು ಆ ಅಂಶ. ಅವರು ಗುಲಾಬಿಯಲ್ಲಿ ವಾಸನೆ ಬಣ್ಣ ಸೇರ್ಕೊಂಡ ಹಾಗೆ ಸತ್ತವನ್ನು ಗುಣ ಸೇರ್ಕೊಂಡಿದೆ ಅಂತಾರೆ. ನಾವು ಸತ್ಯವನ್ನು ಗುಣ ಸೇರ್ಕೊಂಡಿದೆ ನಾವನ್ನಲ್ಲ. ಇದು ದ್ರವ್ಯಗಳಲ್ಲಿ ಸೇರಿಕೊಂಡಿರುವ ಪರಸಾಮಾನ್ಯ, ಎಲ್ಲಕ್ಕೂ ಹೆಚ್ಚಿನ ಜಾತಿ ಎಂಬುದು ವೈಶೇಷಿಕರ ಅಭಿಪ್ರಾಯವಾದ್ದರಿಂದ ಅವರ ಸಿದ್ಧಾಂತದಂತೆ ನಮಗೆ ಎಚ್ಚರದಲ್ಲಿ ಕಾಣುವ ಪದಾರ್ಥಗಳಲ್ಲಿಯೇ ಅಲ್ಲದೆ ಅದು ನಮ್ಮ ಆತ್ಮನಲ್ಲಿಯೂ ಇದ್ದುಕೊಂಡಿರುತ್ತದೆ. ಪಾಯಸದಲ್ಲಿ ಸಕ್ಕರೆಯು ಸೇರಿಕೊಂಡಿರುವುದರಿಂದಲೇ ಪಾಯಸವು ಸಿಹಿಯಾಗಿರುವಂತೆ ದ್ರವ್ಯಗಳಲ್ಲೆಲ್ಲ ಸತ್ತೆಯು ಸೇರಿಕೊಂಡಿರುವುದರಿಂದಲೇ ಅವು ಇದೆ ಎಂಬ ವ್ಯಾಪಾರಕ್ಕೆ ತಕ್ಕವುಗಳಾಗಿವೆ ಎಂದು ಈ ತಾರ್ಕಿಕರು ಹೇಳುತ್ತಾರೆ. ಹೀಗೆ ಸಾಮಾನ್ಯವೆಂಬ ಒಂದಾನೊಂದು ಧರ್ಮವು ವಸ್ತುಗಳಲ್ಲಿ ನಿಜವಾಗಿದ್ದುಕೊಂಡೇ ಇರುವುದೆಂದು, ಉದಾಹರಣೆಗೆ ಗ್ರಹಗಳಲ್ಲೆಲ್ಲ ಗ್ರಹತ್ವವೆಂಬ ಒಂದಾನೊಂದು ಅಸಾಧಾರಣ ಧರ್ಮವು ನಿಜವಾಗಿಯೂ ಇದ್ದುಕೊಂಡಿರುವುದೆಂದು ಪಾಶ್ಚಾತ್ಯ ದೇಶಗಳಲ್ಲಿಯೂ ಹಿಂದಕ್ಕೆ ಕೆಲವರು ಹೇಳುತ್ತಿದ್ದರೆಂದು ತಿಳಿಯಬರುತ್ತದೆ. ಹೀಗೆಯೇ ಸತ್ತೆಯೇ ಮುಂತಾದ ಸಾಮಾನ್ಯಗಳು ಪದಾರ್ಥಗಳಲ್ಲಿ ಸೇರಿಕೊಂಡಿವೆ ಎಂಬುದು ವ್ಯವಹಾರಕ್ಕೆ ಅನುಕೂಲವಾಗಿರಲೆಂದು ಇಟ್ಟುಕೊಂಡಿರುವ ಕಲ್ಪನೆಯೇ ಹೊರತು ಅವು ನಿಜವಾಗಿ ಇವೆ ಎಂಬುದಕ್ಕೆ ಯಾವ ಪ್ರಮಾಣವೂ ಇರುವುದಿಲ್ಲ. ಇದು ಹೇಗಾದರೂ ಇರಲಿ, ಪ್ರಕೃತದಲ್ಲಿ ವಿಚಾರಕ್ಕೆ ತೆಗೆದುಕೊಂಡಿರುವ ಇರವು ಈ ಬಗೆಯ ಸಾಮಾನ್ಯವಲ್ಲವೆಂಬುದನ್ನು ನಾವು ಸುಲಭವಾಗಿ ಮನಗಾಣಬಹುದು. ತಾರ್ಕಿಕರು ಹೇಳುವ ಸತ್ಯಗೂ ನಾವು ಹೇಳುವ ಸತ್ಯಗೂ ವ್ಯತ್ಯಾಸ ಇದೆ ಅಂತಾರೆ. ಏಕೆಂದರೆ ನಾವು ಹಿಂದೆ ಹೇಳಿರುವಂತೆ ಆತ್ಮನು ಅವಸ್ಥೆಗಳಲ್ಲಿ ತೋರುವ ಪ್ರಪಂಚವನ್ನೂ ನೋಡುವ ಸಾಕ್ಷಿಯಾಗಿರುತ್ತಾನೆ. ಅವನು ಏತರ ಅನುಭವವನ್ನು ಮಾಡಿಕೊಂಡರೂ ಅದು ಅವನಿಗೆ ವಿಷಯವಾಗಿಯೇ ಇರುತ್ತದೆ. ಆದ್ದರಿಂದ ಎಚ್ಚರದಲ್ಲಿ ನಮಗೆ ಕಾಣುವ ಪದಾರ್ಥಗಳಲ್ಲಿರುವ ಇರುವು ಈ ಆತ್ಮನಿಗೆ ವಿಷಯವಾಗಿರುತ್ತದೆ. ಇರವೆಂಬುದು ಪದಾರ್ಥಗಳಲ್ಲಿರುವ ಒಂದಾನೊಂದು ಜಾತಿಯೇ ಆಗಿದೆ ಎಂದು ಒಪ್ಪಿಕೊಂಡರೂ ಅದನ್ನು ಕೂಡ ಆತ್ಮನು ವಿಷಯವಾಗಿಸಿಕೊಂಡು ಬೆಳಗುವನಾದ್ದರಿಂದ ಅದನ್ನೂ ಆಚೆಗೆ ತಳ್ಳಿಯೇ ಇರುತ್ತಾನೆ. ಆದರೆ ಆತ್ಮನ ಇರುವು ಇಂಥದ್ದಲ್ಲ. ಅಂದರೆ ಆತ್ಮನು ತನ್ನ ಇರವನ್ನು ಹೀಗೆ ವಿಷಯವಾಗಿ ಮಾಡಿಕೊಂಡು ಅರಿಯುವುದಕ್ಕೆ ಆಗುವುದೇ ಇಲ್ಲ. ಏಕೆಂದರೆ ಆ ಇರವು ಅವನ ಧರ್ಮವಲ್ಲ, ಸ್ವರೂಪವೇ ಆಗಿರುತ್ತದೆ. ಅವನು ತನ್ನನ್ನೇ ಇರವು, ಅರಿವು ಎಂದು ಎರಡು ಭಾಗವಾಗಿ ಮಾಡಿಕೊಂಡು ಅರಿವೆಂಬ ಭಾಗದಿಂದ
ಇರವೆಂಬ ಭಾಗವನ್ನು ಅರಿಯುತ್ತಾನೆಂದು ಹೇಳುವುದಕ್ಕೂ ಬರುವುದಿಲ್ಲ. ಏಕೆಂದರೆ ಭಾಗಗಳುಳ್ಳದ್ದು ಎಂಬುದು ಆತ್ಮನಿಗೆ ವಿಷಯವಾದ ಅನಾತ್ಮಕ್ಕೆ ಸೇರಿಕೊಂಡದ್ದು. ಆತ್ಮನು ಯಾವಾಗಲೂ ವಿಷಯಿಯಾಗಿಯೇ ಇರುತ್ತಾನೆ. ಅನಾತ್ಮವು ಯಾವಾಗಲೂ ವಿಷಯವಾಗಿಯೇ ಇರುತ್ತದೆ. ಆದ್ದರಿಂದ ಆತ್ಮನ ಸ್ವರೂಪವೇ ಆದ ಇರವು ಆತ್ಮನಿಗಿಂತ ಬೇರೆಯಾಗಿ ಅವನಿಗೆ ವಿಷಯವಾಗಿ ತೋರುವ ಅವಸ್ಥೆಯ ಅಥವಾ ಅವಸ್ಥೆಯಲ್ಲಿ ತೋರುವ ಪ್ರಪಂಚದ ಇರುವಿಗಿಂತ ವಿಲಕ್ಷಣವಾಗಿರುತ್ತದೆ ಎಂದು ಸಿದ್ಧವಾಯಿತು. ಆತ್ಮನ ಇರು ಅದಕ್ಕಿದೆ, ಪ್ರಪಂಚಕ್ಕಿಂತಲೂ ಪದಾರ್ಥ ಇರುವಿಗಿಂತ ವಿಲಕ್ಷಣವಾದ ಇರುವ ಆತ್ಮಂದು ಸಿದ್ಧವಾಯಿತು. ಆದ್ದರಿಂದ ಪ್ರಪಂಚದಲ್ಲಿರುವ ದ್ರವ್ಯ ಗುಣ ಕರ್ಮಗಳಲ್ಲಿ ತೋರುವ ಇರುವು ತಾರ್ಕಿಕರು ಹೇಳುವಂತೆ ಒಂದು ಜಾತಿ ಸಾಮಾನ್ಯವು ಎಂದು ಒಪ್ಪಿಕೊಂಡರೂ ಆತ್ಮನ ಇರುವು ಜಾತಿ ಅಲ್ಲವೆಂದೇ ಸಿದ್ಧವಾಗಿರುತ್ತದೆ. ತಾರ್ಕಿಕರ ಇರು ಅಲ್ಲ ಇದು, ಸತ್ತಾ ಸಾಮಾನ್ಯ ಸತ್ತಾ ಗುಣ ಅಲ್ಲ ಇದು. ಬೇರೆ ಓದ್ತೀರಮ್ಮ, ಓದಿ ಯಾರಾದ್ರು ಓದಿ ಅಂತ ಇದ್ದಾರೆ. ಇನ್ನೊಬ್ರು 58 ಆತ್ಮನ ಇರುವು ಬರಿಯ ವಿಜ್ಞಾನವಲ್ಲ. ಓದ್ಲ ಗುರುಗಳೇ? ಓದಿಮ್ಮ. ಆತ್ಮನ ಇರುವು ಬರಿಯ ವಿಜ್ಞಾನವಲ್ಲ. ಇದೇ ಕಾರಣದಿಂದ ಆತ್ಮನ ಇರುವು ಒಂದಾನೊಂದು ಪ್ರತ್ಯಯ ವಿಶೇಷವೂ ಅಲ್ಲವೆಂದು ತಿಳಿಯಬೇಕು. ಇರವೆಂಬುದು ವಸ್ತುಗಳಲ್ಲಿರುವ ಸಾಮಾನ್ಯವಲ್ಲ, ಅದು ಒಂದಾನೊಂದು ವಿಜ್ಞಾನ ಮಾತ್ರವಾಗಿರುತ್ತೆ. ವಿಜ್ಞಾನಕ್ಕಿಂತ ಬೇರೆಯಾಗಿ ಹೊರಗಿನ ಪ್ರಪಂಚವೇ ಇಲ್ಲವಾದ್ದರಿಂದ ವಿಜ್ಞಾನವೇ ಇರವು ಎಂದು ವಿಜ್ಞಾನವಾದಿಗಳು ಹೇಳಿರುತ್ತಾರೆ. ಆದರೆ ವಿಜ್ಞಾನ ಮಾತ್ರವೇ ಇರವಾಗಿದ್ದರೆ ಎಲ್ಲಾ ವಿಜ್ಞಾನಗಳು ಇರವೇ ಆಗಬೇಕಾಗುತ್ತದೆ. ಒಂದು ವಿಜ್ಞಾನವು ಘಟವೆಂದೂ ಇನ್ನೊಂದು ಪಟವೆಂದೂ ತೋರುವುದಕ್ಕೆ ಕಾರಣವಿಲ್ಲ. ವಿಜ್ಞಾನವು ಇರವೂ ಆಗಿದ್ದು ಘಟಪಟಾದಿಗಳು ಆಗಿರುವುದಾದರೆ ಈಗ ಅದು ಇರವೆಂದೂ ಇನ್ನೊಂದು ಸಲ ಘಟವೆಂದೂ ತೋರುವುದೇಕೆ ಎಂಬ ಪ್ರಶ್ನೆಗೆ ಉತ್ತರವಿಲ್ಲ. ಇದೂ ಅಲ್ಲದೆ ಲೋಕದಲ್ಲಿ ಇದು ಗಡಿಗೆಯ ವಿಜ್ಞಾನ ಅರಿವು ಎಂದು ಭಾವಿಸುವರೇ ಹೊರತು ಗಡಿಗೆಯೂ ವಿಜ್ಞಾನವೂ ಒಂದೇ ಎಂದು ಯಾರೂ ಭಾವಿಸುವುದಿಲ್ಲ. ಆದ್ದರಿಂದ ವಿಜ್ಞಾನವಾದವು ಲೋಕಾನುಭವಕ್ಕೆ ವಿರುದ್ಧವಾಗಿರುತ್ತದೆ. ಅದೇದಮ್ಮ ಲಕ್ಷ್ಮೀಮ್ಮ ನೋಡ್ದೆ, ಸ್ವಾಮಿಗಳು ವಿಜ್ಞಾನವಾದ ಲೋಕಕ್ಕೆ ವಿರುದ್ಧ ಅಂತ ಹೇಳ್ತಾ ಇದ್ದಾರೆ. ವಿಜ್ಞಾನವಾದ ಬೌದ್ಧರು ಶಂಕರಾಚಾರ್ಯರು ತಾವು ವಿಜ್ಞಾನವನ್ನ ಎಲ್ಲ ಅದೇ ಅಂತಾರೆ, ಅವ್ರ ಮತ್ತೆ ಖಂಡನೆ ಮಾಡ್ತಾರೆ ಅಂದಲ್ಲ. ಇವರು ಎಲ್ಲ ವಿಜ್ಞಾನ ಅಂದ್ರೆ ಖಂಡನೆ ಮಾಡ್ತಾರೆ ಅಂತೀರಾ? ಸ್ವಾಮಿ ತೋರಿಸ್ತಾ ಇದ್ದಾರೆ. ವಿಜ್ಞಾನವಾದ ಸರಿಯಾಗ್ಲಿಲ್ಲ ಅಂತ ಸ್ವಾಮಿ ಖಂಡನೆ ಮಾಡ್ತಿದ್ದಾರೆ. ಇದೇ ವಿಜ್ಞಾನವೇ ನೀವು ಎಲ್ಲವೂ ಬರೀ ವಿಜ್ಞಾನ, ನೀವು ಮಾತ್ರ ಅದನ್ನೇ ಹೇಳ್ತೀರಾ. ನೀವು ವಿಜ್ಞಾನ ಸರಿ ಅಂತೀರಾ, ಅವ್ರ ವಿಜ್ಞಾನ ತಪ್ಪು ಅಂತೀರಾ. ಒಂದೇ ವಾದವನ್ನ ನೀವು ಅವ್ರಿಗೆ ಒಂದು ರೀತಿ ನಿಮ್ಗೊಂದು ರೀತಿ ಮಾಡ್ಕೊಳ್ತೀರಾ ಅಂತಂದಲ್ಲ, ಅದಕ್ಕೆ ಉತ್ತರ ಕೊಡ್ತಿದ್ದಾರೆ ಸ್ವಾಮಿಗಳು. ವ್ಯತ್ಯಾಸ ಇದೆ, ನಾವು ಹೇಳೋ ವಿಜ್ಞಾನ ಅವ್ರು ಹೇಳೋ ವ್ಯತ್ಯಾಸ ಇದೆ. ಅಲ್ಲ, ನಾನ್ ಹೇಳಿದ್ದೇನಂದ್ರೆ ಬುದ್ಧನ ವಾದವನ್ನ ಅವನ ಶಿಷ್ಯರು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ಶೂನ್ಯ ಅಂದಿದ್ದಾರೆ ಅಂತ. ಹಾಗೆ ವಿಜ್ಞಾನವಾದ ಪರಟ ಇದೆಯಾ? ವಿಜ್ಞಾನವಾದ ವಿಜ್ಞಾನವೇ ಅಂತ ಹೇಳ್ತಾರಲ್ಲ, ಎಲ್ಲವೂ ವಿಜ್ಞಾನವೇ ಅಂತ ಹೇಳ್ತಾರಲ್ಲ ವಿಜ್ಞಾನವಾದಿಗಳು. ಕ್ಷಣಿಕ ವಿಜ್ಞಾನವಾದ ನಾನು ಯಾವತ್ತೂ ಹೇಳಲಿಲ್ಲ. ನಾನ್ ಹೇಳಿದ್ರೆ ಪರಮಾರ್ಥ ಅಂತ ನಾವೇನ್ ಹೇಳ್ತೀವಿ ಅದು ಅವ್ರು ಇಲ್ಲ ಅಂತಾರೆ, ಶೂನ್ಯ ಅಂತಾರೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಇಲ್ಲ ಏನನ್ನು ಹಾಗಲ್ಲಮ್ಮ. ಮನೋದೃಶ್ಯ ವಿಧಂ ದ್ವೈತಂ ಅಂತ ಗೌಡಪಾದರು ಹೇಳ್ತಾರೆ, ಅದನ್ನೇ ಇವ್ರು ಹೇಳಿದ್ರೆ ತಪ್ಪು ಅಂತಾರೆ, ಅವ್ರು ಹೇಳಿದ್ರೆ ಸರಿ. ಮನೋದೃಶ್ಯ ವಿಧಂ ದ್ವೈತಂ ಗೌಡಪಾದರು ಹೇಳ್ಬಿಟ್ಟು ಎಲ್ಲವೂ ಮನಸ್ಸೇ ಅಂತ ಹೇಳ್ತಾರೆ, ಅದು ಪರವಾಗಿಲ್ಲ. ಎಲ್ಲವೂ ವಿಜ್ಞಾನವೇ ಅಂತ ಹೇಳಿದ್ರೆ ತಪ್ಪು ಅಂತ ಹೇಳ್ತೀರಾ ಅಂತ ಒಂದ್ಸಲ ಹೇಳಿದ್ರಿ. ನಾನಲ್ಲ, ನಾ ಹೇಳ್ತಿರೋದ ಕೊನೆ ಸಿದ್ಧಾಂತ ಶೂನ್ಯಕ್ ಮಾತ್ರ. ಸರಿ, ಮುಂದೆ ಹೋಗಿ. ಈ ವಾದವನ್ನು ಅರಿವಿನ ದೃಷ್ಟಿಯಿಂದ ಪರಮಾರ್ಥವನ್ನು ವಿಚಾರ ಮಾಡುವಾಗ ಮತ್ತೆ ಸಮಾಲೋಚನೆಗೆ ತೆಗೆದುಕೊಳ್ಳುವೆವು. ಸದ್ಯಕ್ಕೆ ಇಷ್ಟು ಮಾತ್ರ ತಿಳಿದುಕೊಂಡರೆ ಸಾಕಾಗಿದೆ. ವಿಜ್ಞಾನವೇ ಇರವಾಗಿದ್ದರೆ ಈಗ ವಿಜ್ಞಾನವಿದೆ, ಈಗ ಇಲ್ಲ ಎಂದು ನಮಗೆ ಅನುಭವವಾಗಲೇಬಾರದು. ಏಕೆಂದರೆ ಈ ವಾದದಂತೆ ಎಲ್ಲವೂ ವಿಜ್ಞಾನವೇ ಆಗಿರುವುದರಿಂದ ಇಲ್ಲವೆಂಬುದೂ ವಿಜ್ಞಾನವೇ ಆಗಬೇಕು. ಆದರೆ ವಿಜ್ಞಾನವೇ ಇರುವು ಎನ್ನುವವರಿಗೆ
ವಿಜ್ಞಾನವು ಇಲ್ಲ ಎಂದು ತೋರುವುದಕ್ಕೆ ಕಾರಣವನ್ನು ಹೇಳುವುದಕ್ಕೆ ಬರುವುದಿಲ್ಲ. ಇದೂ ಅಲ್ಲದೆ ವಿಜ್ಞಾನವು ಇದೆ, ವಿಜ್ಞಾನವು ಇಲ್ಲ ಎಂಬುದನ್ನು ನಾವು ಅನುಭವಿಸುತ್ತಿರುವುದರಿಂದ ಅನುಭವಿಸುವ ನಾವು ಅನುಭವಿಸಲ್ಪಡುವ ವಿಜ್ಞಾನಕ್ಕಿಂತ ಬೇರೆ ಎಂಬುದು ಸ್ಪಷ್ಟವು. ಸೂತ್ರಭಾಷೆ 2:2:28. ಹೀಗಿರುವಲ್ಲಿ ವಿಷಯವಾದ ವಿಜ್ಞಾನದ ಇರುವು ವಿಷಯಿಯಾದ ಆತ್ಮನ ಇರುವು ಒಂದೇ ಎಂಬುದು ಹೇಗೆ ಸರಿಯಾದೀತು? ಕೆಲವರು ಪಾಶ್ಚಾತ್ಯರು ಹೇಳುವುದೇನೆಂದರೆ, ವಿಜ್ಞಾನವೆಂಬುದು ನನ್ನ ವಿಜ್ಞಾನ, ನಿನ್ನ ವಿಜ್ಞಾನ ಎಂದು ಬಿಡಿಬಿಡಿಯಾಗಿ ಹೇಳತಕ್ಕದ್ದಲ್ಲ. ವಿಜ್ಞಾನವು ನಿಜವಾಗಿ ಮತ್ತೊಂದನ್ನು ಆಶ್ರಯಿಸಿಕೊಂಡು ಇರುವುದಲ್ಲ, ಅದು ಸ್ವತಂತ್ರವಾಗಿರುವ ಸಾಮಾನ್ಯವಾಗಿರುತ್ತದೆ. ಪ್ರಪಂಚವೆಲ್ಲವೂ ಹೀಗೆ ಸ್ವತಂತ್ರವಾಗಿರುವ ವಿಜ್ಞಾನಗಳ ಚಕ್ರವೇ ಆಗಿರುತ್ತದೆ. ಈ ವಿಜ್ಞಾನ ಚಕ್ರದಲ್ಲಿ ಇರವೆಂಬುದೂ ಒಂದಾಗಿರುತ್ತದೆ. ವಿಜ್ಞಾನಗಳು ಪರಸ್ಪರ ಸಂಬದ್ಧವಾಗಿರುತ್ತದೆ, ಒಂದರಲ್ಲೊಂದು ಹುದುಗಿಕೊಂಡಿರುತ್ತವೆ. ಅವುಗಳಲ್ಲಿ ಒಂದರಿಂದ ಒಂದನ್ನು ಬೇಕಾದರೆ ಬಿಡಿಸಿ ನೋಡಬಹುದಾಗಿರುತ್ತದೆ. ಉದಾಹರಣೆಗೆ, ಇರುವು ಎಂಬುದು ವಸ್ತುವಿನ ಮಿಕ್ಕ ಧರ್ಮಗಳನ್ನೆಲ್ಲ ಬಿಟ್ಟ ಮೇಲೆ ಉಳಿಯುವ ಅದರ ಸ್ವರೂಪವು. ಒಂದು ಹೂವನ್ನು ಹೂವೆಂದು ತಿಳಿಯುವುದಕ್ಕೆ ಅದರಲ್ಲಿರುವ ಅನೇಕ ಧರ್ಮಗಳು ಕಾರಣವಾಗಿರುತ್ತವೆ. ಈ ಧರ್ಮಗಳನ್ನು ಎಷ್ಟರ ಮಟ್ಟಿಗೆ ತಿಳಿದುಕೊಂಡು ಜನರು ಹೇಗೆ ಹೇಗೆ ಅದನ್ನು ನೋಡುತ್ತಾರೋ ಹಾಗೆ ಅವರ ಹೂವಿನರಿವು ಮಾರ್ಪಡುತ್ತಿರುತ್ತದೆ. ಆದರೆ ಜನರು ಎಷ್ಟೇ ಭಿನ್ನ ಭಿನ್ನವಾಗಿ ಹೂವನ್ನು ಅರಿತುಕೊಂಡಿರಲಿ, ಅದು ಒಂದು ಇರುವು ಎಂಬ ವಿಷಯಕ್ಕೆ ಯಾರಿಗೂ ವಿವಾದವಿರುವುದಿಲ್ಲ. ಹೀಗೆ ಯಾವ ಧರ್ಮಗಳೂ ಇಲ್ಲದ ಬರಿಯ ಇರುವು ಎಂದರೆ ಏನೂ ಇಲ್ಲದ್ದೇ ಆಗುತ್ತದೆ. ಆದ್ದರಿಂದ ಈ ಅರ್ಥದಲ್ಲಿ ಸತ್ಯಯೂ ಅಸತ್ಯಯೂ ಒಂದೇ ಆಯಿತು. ಬರೀ ಇರುವು ಏನು ಇಲ್ಲದ್ದು ಅಂತ ಅರ್ಥ ಅಂತ. ಏನು ಧರ್ಮ ಇಲ್ದೇ ಇರುವಂತ ಇರುವು ಅಂದ್ರೆ ಇಲ್ಲದ್ದು ಎರಡು ವ್ಯತ್ಯಾಸ ಇಲ್ಲ ಅಂತಾರೆ ಅವರು. ತರ್ಕ ಅದೊಂದು. ಯಾಕಂದ್ರೆ ಏನಾದ್ರು ವಿಶೇಷ ಸೇರ್ಕೊಂಡೇ ಇರುವು ಬರ್ಬೇಕಾದ್ರಿಂದ ಯಾವ ವಿಷಯವೂ ಇಲ್ಲದೆ ಇರುವು ಅಂದ್ರೆ ಇಲ್ಲದ್ದು ಅಂತ ಅರ್ಥ ಅದು ಅಂತ. ವ್ಯವಹಾರಕ್ಕೆ ಉಪಯೋಗ ಇಲ್ಲ ಅಂತ. ವ್ಯವಹಾರಕ್ಕೆ ಉಪಯೋಗ ಇಲ್ಲ ಅದು. ಬರಿಯ ಇರುವು ವ್ಯವಹಾರಕ್ಕೆ ಬರಲ್ಲ. ಆದ್ರೆ ಇಲ್ಲ ಅಂತಲೇ ಸಮಾನ ಅಂತ ಅವರು. ಹೌದು, ಇಲ್ಲ ಅನ್ನೋದಕ್ಕೆ ಹಾಗೆ ಯಾವ ವಿಶೇಷಣವೂ ಇಲ್ಲವೋ ಬರಿಯ ಇರುವಿಗೂ ಯಾವ ವಿಶೇಷಣವೂ ಇಲ್ಲ. ಅದನ್ನ ಇರುವು ಇಲ್ಲ, ಎರಡೂ ಒಂದೇ. ಹಾಗೆ ಇರವಿಗೂ ಯಾವ ಧರ್ಮವೂ ಇಲ್ಲ, ಇಲ್ಲವೆಂಬುದಕ್ಕೂ ಯಾವ ಧರ್ಮಗಳೂ ಇಲ್ಲ. ಇದು ಲೋಕದಲ್ಲಿರುವ ವಸ್ತುಗಳೆಲ್ಲವೂ ಹೀಗೆ ಕೆಲವು ಧರ್ಮಗಳಿಂದ ಆಗಿರುತ್ತವೆ. ಈ ಧರ್ಮಗಳೆಂಬುವು ವಿಜ್ಞಾನಗಳೇ ಆಗಿರುತ್ತವೆ. ಆದ್ದರಿಂದ ಇರುವು ಅರಿವು ಒಂದೇ ಎಂದಾಯಿತು. ಬರಿಯ ಇರುವಿನಲ್ಲಿ ಮೇಲೆ ಹೇಳಿದಂತೆ ಏನೂ ಇಲ್ಲವೆಂಬುದೂ ಅಡಕವಾಗಿರುವುದರಿಂದ ಇರುವೂ ಇಲ್ಲದ್ದೂ ಸೇರಿ ಆಗುವುದು ಎಂಬ ಮತ್ತೊಂದು ಹೊಸತರನಾದ ವಿಜ್ಞಾನವನ್ನು ಇವುಗಳ ಬೆರಕೆಯಿಂದ ಆಗುವುದು ಎಂಬ ಹೊಸತರನಾದ ವಿಜ್ಞಾನ ಇದೇನಿದು? ಇರುವುದು ಅದ ಬರದವನಿಗೆ ಅರ್ಥ ಆಗ್ಬೇಕು ಅಷ್ಟೇ. ಅದೇ ಇರುವು ಇಲ್ಲದ್ದು ಎರಡು ಸೇರಿ ಆಗೋದು ಅಂತ ಒಂದು ಬರುತ್ತೆ ಅಂದ್ರೆ ಏನಾಗೋದು? ಅದೇ ಏನಾಗುತ್ತಪ್ಪ? ಇರುವು ಇಲ್ಲದ್ದು ಸೇರಿ ಆಗುವುದು ಅಂತಾಗುತ್ತದೆ. ಅದು ಪಾಶ್ಚಾತ್ಯ ಇದು. ಅದು ಚೇಂಜ್ ಆಗ್ತಾ ಇದೆ ಅಂತ ಹೇಳ್ಬೇಕಾಯ್ತಲ್ಲ. ಬದಲಾವಣೆಯನ್ನು ಹೊಂದಿಸ್ಬೇಕಾದ್ರೆ ಆಗುವುದು ಅಂತ ಒಂದು ಬರಬೇಕು. ಈ ಪ್ರಪಂಚವೆಲ್ಲ ಯಾವಾಗಲೂ ಬದಲಾವಣೆ ಆಗ್ತಾ ಇದೆ. ಬರಿಯ ಇರುವು ಇಲ್ಲೇ ಇರೋದು ಎರಡು ಸೇರಿ ಆಗುವುದು ಅಂತ ಒಂದಾಗತ್ತೆ ಅಂತ ಒಂದು ಶುರು ಮಾಡಿದ್ರು. ಏನ ಇವನ ಅವನ ಹೆಸರೇನ ಮುಂದಿದೆ ಕೆಳಗೆ. ಇದರಂತೆಯೇ ಆಗುವುದೆಂಬ ವಿಜ್ಞಾನವು ಅದರ ವಿರೋಧಿಯಾದ ಮತ್ತೊಂದು ವಿಜ್ಞಾನವೂ ಸೇರಿ ಇನ್ನೂ ಒಂದು ಹೊಸತರನಾದ ವಿಜ್ಞಾನದ ವರ್ಗವು ಹೊರತೋರಿಕೊಳ್ಳುತ್ತದೆ. ಹೀಗೆಯೇ ವಿಮರ್ಶಿಸುತ್ತಾ ಹೋದರೆ ಎಲ್ಲಕ್ಕೂ ಹೆಚ್ಚಿನದಾದ ನಿರಪೇಕ್ಷ ವಿಜ್ಞಾನವು ಸಿಕ್ಕುತ್ತದೆ. ಹೀಗೆಂದು ಒಂದಾನೊಂದು ಹೊಸ ವಿಜ್ಞಾನವಾದವನ್ನು ಹೆಗಲ್ ಎಂಬ ಜರ್ಮನ್ ತತ್ವಚಿಂತಕನ ಅನುಯಾಯಿಗಳು ಹೊರಕ್ಕೆ ತಂದಿರುತ್ತಾರೆ. ಜರ್ಮನ್ ತತ್ವಚಿಂತಕನು ಮತ್ತು ಅವನ ಅನುಯಾಯಿಗೊಳ್ತಾನೆ ಗುರು. ಜರ್ಮನ್ ಬಹಳ ವಿಷಯ ಇದಲ್ವಾ? ಆಶ್ಚರ್ಯ ಆಯ್ತಪ್ಪ, ಏನ್ ವಿಷಯ ಮಾಡ್ತಾರೆ ವರ್ಷ. ಇದು ಕ್ರಿಟಿಕಲ್ ತರ್ಕಕ್ಕೆ ಸರಿ, ಅನುಭವಕ್ಕೆ ಸರಿಯಲ್ಲ ಅಷ್ಟೇ. ಸರಿಯಾ, ಕರೆಕ್ಟ್. ಅದೇ ಅನುಭವ ನೋಡ್ಕೋ ಕ್ರಮ ಗೊತ್ತಿಲ್ಲ ಅವ್ರಿಗೆ. ಬೌದ್ಧಿಕವಾಗಿ ಬೌದ್ಧಿಕವಾಗಿ ಬರೀತಾ ಬಿಟ್ಟು ಅನುಭವ ಗೊತ್ತಿಲ್ಲ ಅವರಿಗೆ.
ಈ ವಾದವನ್ನು ವಿಸ್ತಾರವಾಗಿ ವರ್ಣಿಸುವುದಾಗಲಿ ಅದನ್ನು ಖಂಡಿಸುವುದಾಗಲಿ ನಮ್ಮ ಉದ್ದೇಶವಲ್ಲ. ಪ್ರಕೃತದಲ್ಲಿ ನಾವು ವಿವರಿಸುತ್ತಿರುವ ಇರವೆಂಬುದು ಈ ಬಗೆಯದಲ್ಲವೆಂಬುದನ್ನು ಓದುಗರು ಬಲು ಬೇಗನೆ ಕಂಡುಕೊಳ್ಳಬಹುದಾಗಿರುತ್ತದೆ. ಏಕೆಂದರೆ ಸ್ವತಂತ್ರವಾಗಿರುವ ನಿರಪೇಕ್ಷ ವಿಜ್ಞಾನವೆಂಬುದನ್ನು ಕೂಡ ಜಿಜ್ಞಾಸುವಾದವನು ತಾನೇ ತನ್ನ ಮನಸ್ಸಿನಿಂದಲೇ ಕಲ್ಪಿಸಿಕೊಳ್ಳಬೇಕಾಗುತ್ತದೆ. ಆಗ ತನ್ನ ವಿಜ್ಞಾನದ ಬಲದಿಂದಲೇ ಕಲ್ಪಿಸಿದ ಆ ವಿಜ್ಞಾನದಲ್ಲಿ ಏನಾಗಿದೆ, ಬಲದಿಂದಲೇ ಆಗಿಲ್ಲ, ಬಲದಿಂದಲೇ ಜಿನ್ನಾಮ ಅನ್ನಬೇಕು. ಬಲ ತನ್ನ ವಿಜ್ಞಾನದ ಬಲದಿಂದಲೇ ಕಲ್ಪಿಸಿದ ಆ ವಿಜ್ಞಾನದಲ್ಲಿ ನಿರಪೇಕ್ಷವಾದ ಇರವು ಎಲ್ಲಿಂದ ಬಂದೀತು? ಪದಾರ್ಥಗಳಲ್ಲಿ ಧರ್ಮಗಳನ್ನೆಲ್ಲ ತೆಗೆದು ಹಾಕಿದರೆ ಬರಿಯ ಇರುವು ಉಳಿಯುವುದೆಂಬುದಂತೂ ಬರಿಯ ಕಲ್ಪನೆಯಾಗಿರುತ್ತದೆ. ಏಕೆಂದರೆ ಧರ್ಮಗಳೆಲ್ಲ ಹೋದ ಮೇಲೂ ಪದಾರ್ಥವು ಇರುವುದೆಂದು ಲೋಕದಲ್ಲಿ ಯಾರೂ ನಂಬುವುದಿಲ್ಲ. ಧರ್ಮ ಆದ್ಮೇಲೆ ಕೈಕಾಲ ಎಲ್ಲ ಹೋದ್ಮೇಲೆ ಮನುಷ್ಯ ಅಂದ್ರೆ ಹೇಳ್ತಾರ. ಕಣ್ಣಿಲ್ಲ, ಕೈ ಇಲ್ಲ, ಕಾಲಿಲ್ಲ, ಕಿವಿ ಇಲ್ಲ, ತಲೆ ಇಲ್ಲ, ಹೊಟ್ಟೆ ಇಲ್ಲ, ಮನುಷ್ಯ ಅಂತ ಹೇಳ್ತಾರ. ಧರ್ಮ ಆದ್ಮೇಲೆ ಧರ್ಮಿ ಇರಲ್ಲಪ್ಪ. ಆದ್ದರಿಂದ ಈ ವಾದವು ಲೋಕಾನುಭವಿ ವಿರುದ್ಧವಾಗಿರುತ್ತದೆ. ಈ ಬಗೆಯ ಬರಿಯ ಇರುವು ಎಂಬುದು ಸರ್ವತಾ ಕಲ್ಪನಾತೀತವಾಗಿರುತ್ತದೆ. ಯಾವ ವಸ್ತುವಿಗೆ ತಾನೇ ಯಾವ ಧರ್ಮವೂ ಇಲ್ಲದೆ ಇದ್ದೀತು, ಹೇಗೋ ಮಾಡಿ ಬರಿಯ ಇರುವು ಎಂಬುದನ್ನು ಕಲ್ಪಿಸಬಹುದೆಂದು ಒಪ್ಪಿಕೊಂಡರೂ ಆಗಲೂ ಇರುವಿಗೆ ಬರಿಯದಾಗಿರುವಿಕೆ ಎಂಬ ಧರ್ಮವನ್ನು ಈ ಶಬ್ದಗಳು ಎಷ್ಟು ಸಕಸ್ ಮಾಡ್ತಾ ಇದ್ದಾರೆ ಅಂತ ಏನೋ ತಿಳಿಸೋಕೆ ಶಬ್ದ ಹಾಕಿದ್ರೆ ಅದೊಂದು ಧರ್ಮ ಅಂತ ಇದ್ದಾರೆ. ಬರಿಯ ಇರುವುದು, ಆ ಬರಿಯ ಅಂತ ಒಂದು ಇದೆ, ಅದಕ್ಕೆ ಧರ್ಮವನ್ನು ಹೇಳಲೇಬೇಕಾಗುವುದಲ್ಲವೇ? ಇನ್ನು ಬರಿಯ ಇರುವಿನಲ್ಲಿ ಏನೂ ಇಲ್ಲವೆಂಬುದು ಅಡಕವಾಗಿದೆ ಎಂದನಂತೂ ಯಾವ ಅರ್ಥವೂ ಆಗುವುದಿಲ್ಲ. ಅದನ್ನೆಲ್ಲ ಅಡಕಾಗಿದೆ ಅಂದ್ರೆ, ಆ ಬರಿ ಇರುವಿನಲ್ಲೆಲ್ಲ ಅಡಕಾಗಿದೆ ಅಂದ್ರೆ ಕಲ್ಪನೆ ಮಾಡೋಕ್ಕಾಗಲ್ಲ. ಏಕೆಂದರೆ ಏನೂ ಇಲ್ಲವೆಂಬುದೇ ಇರವಾಗಿದ್ದರೆ ಒಂದರಲ್ಲೊಂದು ಅಡಕವಾಗಿದೆ ಎಂಬ ಮಾತು ನಿರರ್ಥಕವಾಗುತ್ತದೆ. ಇರವಿನಲ್ಲಿ ಇರವು ಅಡಕವಾಗಿದೆ ಎಂಬ ವಾಕ್ಯಕ್ಕೆ ಯಾವ ಅರ್ಥವೂ ಇರಲಾರದಷ್ಟೇ. ಇನ್ನು ಇರವೂ ಇಲ್ಲದಿರುವಿಕೆಯೂ ಬೇರೆ ಬೇರೆಯೇ ಎನ್ನುವುದಾದರೆ ಅವೆರಡೂ ಬೇರೆ ಬೇರೆ ಎಂದು ತಿಳಿಸುವ ವ್ಯಾವರ್ತಕ ಧರ್ಮಗಳು ಅವುಗಳಲ್ಲಿರಬೇಕಾಗುತ್ತದೆ. ಆದರೆ ಬರಿಯ ಇರುವಿಗಾಗಲಿ ಏನೂ ಇಲ್ಲದಿರುವಿಕೆಗಾಗಲಿ ಯಾವ ಧರ್ಮವೂ ಇಲ್ಲವೆಂದು ಒಪ್ಪಿಕೊಂಡಿರುವವರಿಗೆ ಅವು ಬೇರೆ ಬೇರೆ ಎಂದು ಹೇಳುವುದಕ್ಕೆ ನಾಲಿಗೆ ಬರುವುದು ಹೇಗೆ? ಹೀಗೆ ನಮ್ಮ ದೇಶದ ವಿಜ್ಞಾನವಾದಕ್ಕಿಂತಲೂ ಈ ವಿಜ್ಞಾನವಾದವು ಎಲ್ಲಾ ಬಗೆಯಿಂದಲೂ ನಿಕೃಷ್ಟವಾಗಿರುತ್ತದೆ. ನಮ್ದು ವಿಜ್ಞಾನ ಆದ್ದರಿಂದ ಈ ಅರ್ಥದಲ್ಲಿಯೂ ಇರವೆಂಬುದು ವಿಜ್ಞಾನವಾಗುವುದಿಲ್ಲ. ಪ್ರಪಂಚದ ಇರವೆಲ್ಲವೂ ಆತ್ಮನದೇ. ಹಾಗಾದರೆ ಆತ್ಮನ ಇರುವಿಗಿಂತ ಬೇರೆಯಾಗಿ ಅವಸ್ಥೆಗಳಲ್ಲಿಯೂ ಪ್ರಪಂಚದಲ್ಲಿಯೂ ಒಂದು ಇರುವು ಕಾಣಿಸುತ್ತಿರುವುದಲ್ಲ. ಈ ಇರವು ಯಾವುದು? ಅದು ತಾರ್ಕಿಕರು ಹೇಳುವ ಸತ್ತಾ ಸಾಮಾನ್ಯವೂ ಅಲ್ಲದೆ ವಿಜ್ಞಾನವಾದಿಗಳು ಹೇಳುವ ವಿಜ್ಞಾನ ರೂಪವೂ ಅಲ್ಲದೆ ಇದ್ದರೆ ಅದನ್ನು ಏನೆಂದು ತಿಳಿಯಬೇಕು? ಹಿಂದೆ ಆತ್ಮನ ಇರವೇ ಪ್ರಪಂಚದಲ್ಲಿಯೂ ಕಾಣಿಸುತ್ತಿರುವುದೆಂದು ನೀವು ಹೇಳುತ್ತೀರಷ್ಟೇ. ವಿಜ್ಞಾನದ ಇರವೇ ಪ್ರಪಂಚದ ಇರವೆಂಬ ವಾದಕ್ಕೆ ಯಾವ ನಿಮ್ಮ ಆಕ್ಷೇಪವಿರುವುದೋ ಅದೇ ಬಗೆಯ ಆಕ್ಷೇಪವನ್ನು ಆತ್ಮಸತ್ತಾವಾದಕ್ಕೂ ಏತಕ್ಕೆ ಹತ್ತಿಸಬಾರದು? ಪ್ರಪಂಚದಲ್ಲಿಯೂ ವ್ಯಾವಹಾರಿಕ ಪ್ರಾತಿಭಾಸಿಕ ಎಂಬ ಇರುವುಗಳಿರುವುದೆಂದು ನೀವೇ ಹೇಳಿದ್ದೀರಲ್ಲ. ಆತ್ಮನ ಇರವೇ ಪ್ರಪಂಚದ ಇರವೆಂಬ ನಿಮ್ಮ ಈಗಿನ ಅಭಿಪ್ರಾಯಕ್ಕೆ ಅದು ವಿರುದ್ಧವಾಗುವುದಿಲ್ಲವೇ? ಆತ್ಮನು ಬರಿಯ ಇರುವು ಎಂದು ನೀವು ಹೇಳಿದ್ದೀರಿ. ಅದಕ್ಕೂ ನಿರಪೇಕ್ಷ ವಿಜ್ಞಾನವಾದಿಗಳು ಹೇಳುವ ಬರಿಯ ಇರವಿಗೂ ಏನು ಹೆಚ್ಚು ಕಡಿಮೆ ಇದೆ? ಈ ಶಂಕೆಗೆ ಪರಿಹಾರವನ್ನು ಕಂಡುಕೊಳ್ಳುವುದಕ್ಕೆ ಎಚ್ಚರವೊಂದನ್ನೇ ಅಲ್ಲದೆ ಕನಸು ನಿದ್ರೆಗಳನ್ನು ಪರೀಕ್ಷಿಸಬೇಕಾಗುತ್ತದೆ. ಏಕೆಂದರೆ ಎಚ್ಚರದಲ್ಲಿ ಕಾಣುವ ವಿಜ್ಞಾನವು ಅದಕ್ಕೆ ಗೋಚರವಾಗುವ ಪದಾರ್ಥಗಳು ಇರುವುವು ಎಂದು ನಮಗೆ ತೋರಿದರೂ ಅವುಗಳ ಇರವು
ಸ್ವತಂತ್ರವಾದದ್ದಲ್ಲವೆಂಬುದನ್ನು ಆ ಅವಸ್ಥೆಯಲ್ಲಿಯೇ ನಾವು ನಿಸ್ಸಂದಿಗ್ಧವಾಗಿ ನಿಶ್ಚಯಿಸುವುದಕ್ಕೆ ಬರುವುದಿಲ್ಲ. ಎಚ್ಚರವು ತನಗೆ ಸಾಕ್ಷಿಯಾದ ಆತ್ಮನ ಬೆಳಕಿಲ್ಲದೆ ತೋರುವುದಿಲ್ಲ. ಕನಸು ನಿದ್ರೆಯೂ ಹಾಗೆಯೇ, ಅವುಗಳಿಗೂ ಸಾಕ್ಷಿಯ ಅರಿವು ಬೇಕೇ ಬೇಕು. ಎಚ್ಚರವಾಗಲಿ ಕನಸಾಗಲಿ ನಿದ್ರೆಯಾಗಲಿ ಈ ಸಾಕ್ಷಿಯನ್ನು ಬಿಟ್ಟು ಇರಬಹುದೆಂದು ಊಹಿಸುವುದಕ್ಕೂ ಆಗುವುದಿಲ್ಲ. ಊಹೆ ಮಾಡಕ್ಕೂ ಆಗುವುದಿಲ್ಲ. ಇವುಗಳು ಸಾಕ್ಷಿಯ ಅರಿವನ್ನು ಬಿಟ್ಟು ತಮಗೆ ತಾವೇ ಇರಬಹುದೆಂದು ಕಲ್ಪಿಸುವುದಕ್ಕೆ ಹೊರಟರೆ ಸಾಕು. ಅವುಗಳ ಇರುವು ಸೊನ್ನೆಯಾಗಿ ಬಿಡುವುದು. ಆದ್ದರಿಂದ ಸಾಕ್ಷಿಯ ಇರವೇ ಅವುಗಳ ಇರುವು. ಅದು ಸಾಕ್ಷಿಯಿಂದ ಸಾಲ ತೆಗೆದುಕೊಂಡದ್ದೇ ಹೊರತು ಸ್ವಂತವಲ್ಲ. ಆದ್ದರಿಂದ ಅವುಗಳ ಇರುವಿನ ತಿರುಳು ಸಾಕ್ಷಿಯೇ ಎಂದಾಗುತ್ತದೆ. ಅನುಭವದಿಂದ ಹೇಳಬೇಕು, ಬುದ್ಧಿಯಿಂದ ಹೇಳಕ್ಕಾಗಲ್ಲ. ಇದು ಅನುಭವದ ದೃಷ್ಟಿ ನೋಡ್ಬೇಕು. ಅದು ಇದು ಒಂದೇ ಅನ್ಸುತ್ತೆ. ಬುದ್ಧಿಯ ಕಸರತ್ತಲ್ಲ ಇದು. ಮೂರನ್ನು ಬೆಳಗುತ್ತಿರುವ ಅನುಭವ, ಮೂರು ಸಖಿ ಅವಸ್ಥೆಯನ್ನು ಮೂರಕ್ಕಿಂತ ಬೇರೆಯಾಗಿರೋ ಸ್ವತಂತ್ರವಾದ ಇರುವು ಅನ್ನೋದು ಅನುಭವದಲ್ಲಿ ನಿಂತವರಿಗೆ ಗೊತ್ತಾಗುತ್ತೆ ಹೊರತು ಬೌದ್ಧಿಕ ಯೋಚನೆ ಮಾಡೋರಿಗೆ ಅವ್ರದ್ದೇ ವಾದ ಇದು ಇನ್ನೊಂದು ತರಹ ಅಂತ ಅನ್ಸುತ್ತೆ, ಬೇರೆ ಅನ್ಸೋದೇ ಇಲ್ಲ. ಈಗ ಸಾಕ್ಷ್ಯ ಸ್ವರೂಪವನ್ನು ಕುರಿತು ವಿಚಾರ ತೊಡಗಿದರೆ ಅದರ ಇರುವು ಮತ್ತೊಂದರ ಹಂಗಿಲ್ಲದೆ ತನಗೆ ತಾನೇ ಇರಬಲ್ಲದ್ದಾಗಿರುತ್ತದೆ. ಸಾಕ್ಷಿಯಲ್ಲಿ ಇರವಿಲ್ಲವೆಂದು ಕಲ್ಪಿಸುವುದಕ್ಕೆ ಕೂಡ ಬರುವ ಹಾಗಿಲ್ಲ. ಏಕೆಂದರೆ ಆ ಕಲ್ಪನೆಗೂ ಸಾಕ್ಷಿಯ ಇರುವು ಬೇಕಾಗುತ್ತದೆ. ಹೀಗಿರುವುದರಿಂದ ಸಾಕ್ಷಿಯ ಅನುಭವಕ್ಕೆ ಗೋಚರವಾಗುವುದೇ ಅವಸ್ಥೆಗಳ ಇರುವೆಂದೂ, ಆದ್ದರಿಂದ ಸಾಕ್ಷಿಯ ಇರುವು ಮತ್ತೊಂದರಿಂದ ಬಂದಿರಬೇಕೆಂಬ ಕಲ್ಪನೆಗೆ ಅರ್ಥವೇ ಇಲ್ಲವೆಂದು ಸಿದ್ಧವಾಗುತ್ತದೆ. ಆದ್ದರಿಂದ ಸಾಕ್ಷಿಯೇ ಅವಸ್ಥೆಗಳ ಇರುವಿನ ತಿರುಳು ಎಂದು ಹೇಳಬೇಕಾಯಿತು. ಅವಸ್ಥೆಗಳ ಇರುವಿನ ಪಾಡೇ ಹೀಗಿರುವಾಗ ಅವಸ್ಥೆಗಳಲ್ಲೊಂದಾದ ಎಚ್ಚರದಲ್ಲಿ ತೋರಿಕೊಳ್ಳುವ ವಿಜ್ಞಾನಾದಿ ಪದಾರ್ಥಗಳ ಇರುವನ್ನು ಹೇಳತಕ್ಕದ್ದೇನಿದೆ? ಆದ್ದರಿಂದ ಪ್ರಪಂಚದಲ್ಲಿ ಎಲ್ಲಿಯಾದ ಇರುವು ಇದ್ದರೂ ಅದೆಲ್ಲದರ ತಿರುಳು ಸಾಕ್ಷಿಯಾದ ಆತ್ಮನೇ ಎಂಬುದು ನಿಸ್ಸಂಶಯವಾಯಿತು. ಸಾಕ್ಷಿಯ ಇರವೇ ಎಲ್ಲಾ ಬಗೆಯ ಇರುವು ಎಂಬುದಕ್ಕೆ ಅನುಭವದ ಆಧಾರ. ಹಾಗಾದರೆ ಎಚ್ಚರದಲ್ಲಿ ಪ್ರಪಂಚದ ಇರುವು, ಪದಾರ್ಥಗಳ ಇರುವು, ವಿಜ್ಞಾನದ ಇರುವು, ನನ್ನ ಇರುವು ಎಂದೀ ಪರಿಯಲ್ಲಿ ಇರುವು ಬೇರೆ ಬೇರೆಯಾಗಿ ತೋರಲು ಕಾರಣವೇನು? ಇದೂ ಅಲ್ಲದೆ ನೀವೇ ಹಿಂದೆ ಹೇಳಿರುವಂತೆ ಹಗ್ಗವು ವ್ಯಾವಹಾರಿಕ ಸತ್ತೆಯುಳ್ಳದ್ದಾಗಿಯೂ ಹಗ್ಗದ ಹಾವು ಪ್ರಾತಿಭಾಸಿಕ ಸತ್ತೆಯುಳ್ಳದ್ದಾಗಿಯೂ ಇರುತ್ತದೆ. ಹೀಗಿರುವಲ್ಲಿ ಈ ಎರಡು ಕಡೆಯಲ್ಲಿಯೂ ಕಾಣಿಸುವ ಇರುವು ಒಂದೇ ಎಂದು ಹೇಗೆ ಮನಗಾಣುವುದು ಎಂದು ಯಾರಾದರೂ ಕೇಳಬಹುದು. ಈ ಪ್ರಶ್ನೆಗೂ ಕನಸಿನ ಅನುಭವದ ಆಧಾರದಿಂದಲೇ ಉತ್ತರವನ್ನು ಕಂಡುಕೊಳ್ಳಬಹುದಾಗಿರುತ್ತದೆ. ಕನಸನ್ನು ನೋಡಿ, ಅದರಲ್ಲಿ ಎಚ್ಚರದಂತೆಯೇ ನಾನು, ನನ್ನ ವಿಜ್ಞಾನ, ಮಿಕ್ಕದ್ದು ಎಂಬ ವಿಂಗಡವಾದ ಪ್ರಪಂಚವಿದೆ. ಎಚ್ಚರದಂತೆಯೇ ಅಲ್ಲಿಯೂ ಕೆಲವು ನೋಟಗಳು ಪ್ರಾತಿಭಾಸಿಕ ಸತ್ತೆಯುಳ್ಳ ಹುಸಿ ಇರುವಿನವುಗಳಾಗಿಯೂ ಮತ್ತೆ ಕೆಲವು ದಿಟದ ಇರುವಿನವುಗಳಾಗಿಯೂ ತೋರುತ್ತವೆ. ಆದರೂ ಅಲ್ಲಿ ಆ ಬೇರೆ ಬೇರೆ ಇರುವಿನ ಪದಾರ್ಥಗಳು ನಿಜವಾಗಿ ಇರುವವೆಂದೇನೂ ನಾವು ಎಣಿಸುವುದಿಲ್ಲ. ಆಗಲೂ ಎಚ್ಚರದ ಅವಸ್ಥೆಯನ್ನು ನೋಡುವ ಸಾಕ್ಷಿಯೇ ಕನಸನ್ನು ನೋಡುತ್ತಿರುವುದೆನ್ನುವುದಕ್ಕೆ ಕನಸನ್ನು ಕಂಡೆನು ಎಂಬ ನೆನಪೇ ಆಧಾರವಾಗಿರುತ್ತದೆ. ಹೀಗೆ ನೋಡಿದರೆ ಕನಸಿನಲ್ಲಿ ಸಾಕ್ಷಿಯಾದ ನಮ್ಮ ಆತ್ಮನ ಇರುವು ಒಂದೇ ಇರುತ್ತದೆ. ಆ ಆತ್ಮನ ಇರುವು ಒಂದೇ ಇರುತ್ತದೆ. ಆದರೂ ಅಲ್ಲಿ ಎಚ್ಚರದಂತೆಯೇ ನನ್ನ ಇರುವು, ವಿಜ್ಞಾನದ ಇರುವು, ಪದಾರ್ಥಗಳ ಇರುವು ಎಂಬ ವಿಂಗಡವು ಕಂಡೇ ಕಾಣುತ್ತದೆ. ಆದ್ದರಿಂದ ಸಾಕ್ಷಿಯ ಇರುವು ಒಂದೇ ಇದ್ದರೂ ಅದು ಬಗೆ ಬಗೆಯ ಇರುವುಗಳಾಗಿ ತೋರಬಹುದೆಂದೇ ಯುಕ್ತಿಯಿಂದ ಕಲ್ಪಿಸಬೇಕಾಗುತ್ತದೆ. ಸಾಕ್ಷಿಯ ಇರುವು ಎಚ್ಚರದಲ್ಲಾಗಲಿ ಕನಸಿನಲ್ಲಾಗಲಿ ಬೇರೆ ಎಂದು ನಮಗೆ ಯಾವಾಗಲೂ ಅನಿಸಿರುವುದಿಲ್ಲ. ಈ ಸಾಕ್ಷಿಯು ಎಚ್ಚರದಲ್ಲಾಗಲಿ ಕನಸಿನಲ್ಲಾಗಲಿ ಯಾವಾಗಲಾದರೂ ಇದ್ದರೆ ಇರಬಹುದೆಂದು ಕಲ್ಪಿಸುವುದಕ್ಕೇ ಆಗುವುದಿಲ್ಲ. ಸಾಕ್ಷಿ ಕನಸು, ಸಾಕ್ಷಿ ಎಚ್ಚರ ಕಲ್ಪಿಸೋಕ್ಕೂ ಆಗಲ್ಲ. ಎಚ್ಚರದಲ್ಲಿ ಆಗಲಿ ಕನಸಿನಲ್ಲಿ ಆಗಲಿ ನಮ್ಮ ಸ್ವರೂಪವಾದ ಈ ಸಾಕ್ಷಿಗಿಂತ ಬೇರೆಯಾಗಿರುವಂತೆ ಮತ್ತೆ ಯಾವುದನ್ನೇ ಆದರೂ ಇದೆಯೋ ಇಲ್ಲವೋ, ಹಿಂದೆ ಇತ್ತೋ ಇಲ್ಲವೋ, ಮುಂದೆ ಇರುವುದೋ ಇಲ್ಲವೋ, ಹಿಂದೆ ಇದ್ದದ್ದು ಇದೆಯೋ ಬೇರೊಂದೋ ಎಂದು ನಾವು ಸಂಶಯ ಪಡಬಹುದು. ಸೂತ್ರಭಾಷ್ಯ 2:225. ಆದರೆ ನಮ್ಮ ಸ್ವರೂಪವಾದ ಈ ಸಾಕ್ಷಿಯ ವಿಷಯಕ್ಕೆ ಇಂಥ ಸಂಶಯವು ಎಂದಿಗೂ ಉಂಟಾಗಲಾರದು. ಏಕೆಂದರೆ
ಸಾಕ್ಷಿಯು ಕಾಲಕ್ಕೂ ಸಾಕ್ಷಿಯೇ ಆಗಿರುತ್ತದೆ. ಇಷ್ಟೇ ಅಲ್ಲ, ಇರವೆಂಬ ಭಾವನೆಯೇ ಈ ಸಾಕ್ಷಿಯ ಅನುಭವದಿಂದ ನಮಗೆ ಬಂದಿರುತ್ತದೆ. ಈ ಸಾಕ್ಷಿಯ ಅನುಭವದ ಬೆಳಕು ಏತೇತರ ಮೇಲೆ ಬೀಳುವುದೋ ಅದೆಲ್ಲವೂ ತಾನು ತೋರುವಷ್ಟು ಕಾಲ ಇದೆಯೆಂದೇ ತೋರಿಕೊಳ್ಳುತ್ತದೆ. ಆದ್ದರಿಂದ ಅದರಲ್ಲಿರುವ ಇರುವು ಸಾಕ್ಷಿಯದೇ, ಸಾಕ್ಷಿಯ ಇರುವಿನ ನೆರಳೇ ಎಂದು ಸಿದ್ಧವಾಯಿತು. ಒಂದೇ ಇರುವು ಬೇರೆ ಬೇರೆಯಾಗಿ ವಿಂಗಡಿಸಿಕೊಂಡಿರುವಂತೆ ಕಾಣಿಸಬಹುದೆಂಬುದಕ್ಕೆ ಕನಸಿನ ಅನುಭವವೇ ನಮಗೆ ದೃಷ್ಟಾಂತವೆಂದೂ ಆಯಿತು. ಒಂದೇ ಇರುವು ಬೇರೆ ಬೇರೆಯಾಗಿ ಏಕೆ ತೋರುವುದೆಂಬುದಕ್ಕೆ ನಮಗೆ ಕಾರಣವು ತಿಳಿಯದೇ ಇರಬಹುದು. ಬೇರೆ ಕಾರಣ ಗೊತ್ತಿಲ್ಲ ಅಂದ್ಬಿಟ್ರು, ಇದು ಅವಿದ್ಯೆ ಅಂತ. ಅಂತ ಆಗಿಲ್ಲ, ಯಾಕೆ ಅಂತ ಒಂದು ಉತ್ತರ ಕೊಡ್ಬೇಕಾಯ್ತಲ್ಲ. ಇದು ಅವಿದ್ಯೆ ತೋರಿಕೆ ತೋರ್ತಾ ಇದೀನಿ. ಇವಾಗ ಇದೇ ಇದನ್ನ ಅವ್ರಿಗೆ ಏನಂತ ನೀವು ಬೇರೆ ವಾದಿಗಳಿಗೆ, ಮತ್ತೆ ಬೇರೆ ವಾದಿಗಳಿಗೆ ನಿಮ್ಮಲ್ಲಿ ಉತ್ಸಾಹ ಇಲ್ಲ ಅಂತೀರ, ನಿಮ್ಗೆ ಉತ್ಸಾಹ ಇದೆಯೋ? ಅವಿದ್ಯೆ ಹುಸಿ ತೋರಿಕೆ ಅಂತ. ಆದರೆ ಹಾಗೆ ತೋರಿಕೊಳ್ಳುವುದೆಂಬ ಬಗ್ಗೆ ಯಾವ ಸಂಶಯವೂ ಉಳಿಯುವುದಿಲ್ಲ. ಸಾಕು, 12 ಆಯ್ತಮ್ಮ. ಸಮರೈಸ್ ಮಾಡಿ ಅಣ್ಣ. ಸಾಕ್ಷಿಯ ಆಯ್ತಲ್ಲ, ಇನ್ನೇನ್ ಅಲ್ಲ, ಒಂದ್ 2 ಮಾತು ಸಮರೈಸ್ ಮಾಡಿ. ಇಲ್ಲಿ ಬರಿಯ ತರ್ಕದಿಂದ ಇರವನ್ನು ಸ್ಥಾಪನೆ ಮಾಡೋದಿದೆಯಲ್ಲ, ಅದಾಗೋದಿಲ್ಲ. ಯಾಕಂದ್ರೆ ಬರಿಯ ಇರುವು ಬರಿಯ ಇಲ್ಲ ಅನ್ನೋಕೆ ಪರಸ್ಪರ ಲಕ್ಷಣಗಳೇ ಭೇದ ಆಗೋಲ್ಲ, ಎರಡು ಒಂದೇ ತರ ಕಾಣುತ್ತೆ. ಸಾಕ್ಷಿಯ ಅರಿವಾದ್ರೆ ಇರುವು ಅರಿವು ಅನುಭವ ರೂಪವಾದ್ರಿಂದ ಅದಕ್ಕೆ ಬೇರೆ ತರ್ಕವೂ ಬೇಡ, ಪ್ರಮಾಣವೂ ಬೇಡ. ಅದರಿಂದ ಅವರು ಆ ವಿಜ್ಞಾನವಾದಿಗಳು ಹೇಳಿತಾರಲ್ಲ, ಬರಿಯ ತರ್ಕದ ಎಚ್ಚರದ ಒಳಗಿನ ವಸ್ತುಗಳನ್ನ ಉದಾಹರಣೆ ಇಟ್ಕೊಂಡು ಅದು ನಮ್ಮ ಬುದ್ಧಿಗೆ ನಿಲುಕೋಲ್ಲ. ಆ ವಸ್ತುಗಳು ಹೀಗೆ ತೋರುತ್ತೆ ಅನ್ನೋದಕ್ಕೆ ಕಾರಣವೂ ಗೊತ್ತಾಗಲ್ಲ. ಅವರಿಗೆ ಪ್ರಶ್ನೆ ಹಾಕ್ಬಹುದು, ಯಾಕೆ ಹೀಗೆ ತೋರುತ್ತೆ ಅಂತ. ನಮಗೆ ಸಾಕ್ಷಿಯ ಸ್ವರೂಪವೇ ಹಾಗೆ, ಅವನು ಇದ್ದಾಗೆ ಇರ್ತಾನೆ, ಹೀಗೆ ತೋರ್ತಾನೆ ಅನ್ನೋದು ಅನುಭವ. ಅದು ಇದ್ದಾಗೆ ಇದ್ದು ಎಚ್ಚರವಾಗಿ ತೋರ್ತಾನೆ, ಇದ್ದಾಗೆ ಇದ್ದು ಕನಸಾಗಿ ತೋರ್ತಾನೆ, ಇದ್ದಾಗೆ ಇದ್ದು ಏನು ಇಲ್ಲದೆ ಇರೋದನ್ನು ನೋಡ್ತಾನೆ. ಇದು ಸಾಕ್ಷಿಯ ಅನುಭವದ ವಿಷಯವಾದ್ರಿಂದ ಯಾಕೆ ಹೀಗೆ ಅನ್ನೋ ಪ್ರಶ್ನೆ ಬರೋಲ್ಲ. ಅವರಿಗೆ ಪ್ರಶ್ನೆ ಆದದ್ದಲ್ಲ, ನಮಗೆ ಪ್ರಶ್ನೆ ಆಗ್ಬೇಕು ಅಂತಿಲ್ಲ. ಇದು ಅನುಭವ, ಅವ್ರದ್ದು ಬರೀ ಯುಕ್ತಿ. ಆ ಬರಿಯ ಯುಕ್ತಿಯಿಂದ ಹೇಳೋರಿಗೆ ಪ್ರಶ್ನೆ ಉಂಟು. ನಾವು ಅನುಭವವನ್ನು ಹಿಡಿದ್ರಿಂದ ನಮಗ್ ಪ್ರಶ್ನೆ ಬೇಕಾಗಿಲ್ಲ, ಅನುಭವ ಅಷ್ಟೇ ಆಗಿದೆ. ಅನುಭವ ಯಾಕೆ ಬೆಲ್ಲ ಸಿಹಿ ಅಂದ್ರೆ ಸಿಹಿನೇ, ಯಾಕೇನೋ ಬರೋಲ್ಲ ಪಾಲೆ ಅನುಭವ. ಇಲ್ಲಿ